ಪೊಲೀಸ್ ಮೇಲೆ ದೌರ್ಜನ್ಯ ಮಾಡ್ತಾರೆ ನೋಡಿ ಸರ್, ಕೈ ತರ್ಸ ಹೇಳ್ತಾನೆ ತರ್ಸ ನಾವು ನೋಡಿ ಸರ್, ನಮ್ಮ ಡಾಕ್ಯುಮೆಂಟ್ ಎಲ್ಲ ಕಿತ್ತಿರೋದು. ಆರಕ್ಷಕರು ಅಂದ್ರೆ ನಮ್ಮ ರಕ್ಷಣೆಗೆ ಇರುವವರು. ಪೊಲೀಸರು ಅಂದ್ರೆ ನಮಗೆಲ್ಲ ಒಂದು ಧೈರ್ಯ. ಪೊಲೀಸರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ಆದರೆ ಅಂತಹ ಪೊಲೀಸರ ಎದುರೇ ಒಮ್ಮೊಮ್ಮೆ ಅಚಾತುರ್ಯ ನಡೆದಾಗ ಸಾರ್ವಜನಿಕರಿಗೆ ಆರಕ್ಷಕರ ಮೇಲಿರುವ ಭರವಸೆಯೇ ಹೊರಟು ಹೋಗುತ್ತೆ. ಇದೀಗ ಅಂತಹದ್ದೇ ಘಟನೆಗೆ ಸಾಕ್ಷಿಯಾಗಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು. ಇಲ್ಲಿನ ಮಿಂಡಹಳ್ಳಿ ಗ್ರಾಮದಲ್ಲಿ ಪೊಲೀಸರ ಎದುರೇ ಪುರಸಭಾ ಸದಸ್ಯನೊಬ್ಬ ಗೂಂಡಾಗಿರಿ ತೋರಿದ್ದು ವ್ಯಕ್ತಿಯೊಬ್ಬನ ಮೇಲೆ ಅಸಭ್ಯ ಪದಗಳನ್ನು ಬಳಸಿ ದೌರ್ಜನ್ಯ ಎಸಗಿದ್ದಾನೆ. ಜಮೀನಿನಲ್ಲಿ ಮಾವಿನ ಬೆಳೆ ಬೆಳೆಯುವ ವಿಚಾರಕ್ಕೆ ತಗಾದೆ ತೆಗೆದ ಮಾಜಿ ಪುರಸಭಾ ಸದಸ್ಯ ಎಂಆರ್ ಮುರಳಿ ಎಂಬುವವರು ಸೈಯದ್ ಮುಜೀಬ್ ರವರ ಪುತ್ರ ಸೈಯದ್ ಹಸೀಬ್ ಎಂಬುವವರ ಮೇಲೆ ದಬ್ಬಾಳಿಕೆ ನಡೆಸಿರುವುದು ವರದಿಯಾಗಿದೆ. ಇದರಿಂದ ನೊಂದಿರುವ ಸೈಯದ್ ಹಸೀಬ್ ಸುಮಾರು ವರ್ಷಗಳಿಂದ ಜಮೀನಿನಲ್ಲಿ ನಾವು ಮಾವಿನ ಬೆಳೆ ಬೆಳೆಯುತ್ತಿದ್ದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಆದರೂ ಕೂಡ ಕಳೆದ 3 ತಿಂಗಳಿನಿಂದ ಮುಳಬಾಗಿಲಿನ ಮಾಜಿ ಪುರಸಭಾ ಸದಸ್ಯ ಮುರಳಿ ನಮ್ಮ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾನೆ ಅಂತ ದೂರಿದ್ದಾರೆ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾಕ್ಷಿಯೂ ದೊರೆತಿದ್ದು ಅದರಲ್ಲಿ ಇಡೀ ಘಟನೆ ಸೆರೆಯಾಗಿದೆ. ಮಾಜಿ ಪುರಸಭಾ ಸದಸ್ಯ ಬಹಳ ದುರಹಂಕಾರದಿಂದ ವರ್ತಿಸಿದ್ದು ಅವಾಚ್ಯ ಶಬ್ದಗಳಿಂದ ಜಮೀನಿನ ಮಾಲೀಕ ಸೈಯದ್ ಹಸಿ ಹಾಗೂ ಮುಜೀಬ್ರನ್ನ ನಿಂದಿಸಿರುತ್ತಾರೆ. ಅಲ್ಲದೆ ಜಾತಿ ನಿಂದನೆಯನ್ನು ಮಾಡಿರುವ ಮುರಳಿ ಕೋರ್ಟ್ನ ತೀರ್ಪಿನ ಬಗ್ಗೆಯೂ ಸಹ ಅವಹೇಳನಕಾರಿಯಾಗಿ ಮಾತನಾಡಿರ್ತಾನೆ. ಆದ್ದರಿಂದ ಮುರಳಿ ಹಾಗೂ ಸಹಚರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಆದರೆ ಪೊಲೀಸರ ಮುಂದೆಯೇ ಇಷ್ಟೆಲ್ಲ ರಾಧಾಂತವಾಗಿದ್ದು ಪೊಲೀಸರ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಒಬ್ಬ ಮಾಜಿ ಪುರಸಭಾ ಸದಸ್ಯನಾಗಿ ಈ ರೀತಿಯಾಗಿ ಮುರಳಿ ವರ್ತಿಸಿದ್ದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಆಗದಿದ್ದಾಗ ಬೇಸತ್ತ ಪೊಲೀಸರು ಮುರಳಿ ಮತ್ತು ಸಹಚರರ ಜೊತೆಗೆ ದೂರುದಾರರನ್ನ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ಸೈಯದ್ ಹಸೀಂ, ಇದು ನಮ್ಮದೇ ಜಾಗ ಅನ್ನೋದಕ್ಕೆ ಕಾಗದ ಪತ್ರದ ಸಾಕ್ಷಿ ಇದೆ. ನಮ್ಮ ತಂದೆಯ ಹೆಸರಲ್ಲಿ ಪಾಳಿ ಇದೆ. ಆದರೂ ಸಹ 3 ತಿಂಗಳಿನಿಂದ ಹಲವು ರಾಜಕೀಯ ವ್ಯಕ್ತಿಗಳ ಪ್ರಭಾವ ಬಳಸಿ ಕಿರುಕುಳ ನೀಡುತ್ತಿದ್ದಾರೆ ಹಾಗೂ ಮಾವಿನ ತೋಟದಲ್ಲಿ ಕೆಲಸ ಮಾಡುವ ಕೂಲಿಯವರಿಗೆ ಮತ್ತು ಮಾವನ್ನ ಖರೀದಿ ಮಾಡುವವರಿಗೆ ಬಹಳ ತೊಂದರೆ ನೀಡುತ್ತಿದ್ದಾರೆ. ಕಾನೂನಿನ ಪ್ರಕಾರ ಈ ಜಮೀನು ನಮಗೆ ಸೇರಿದ್ದು ಎನ್ನುತ್ತಾ ಕಾಗದ ಪತ್ರಗಳನ್ನ ತೋರಿಸುತ್ತಾ ಬೇಸರವನ್ನ ಹೊರಹಾಕಿದ್ದಾರೆ. ಆಚೆ ಬನ್ನಿ ಅಂತ ನಮ್ಮ ತಪ್ಪಿಂದಾನೆ ನಮ್ಗೆ ಆಚೆ ಕಳಿಸಿದ್ದಾರೆ. ಕಟ್ರಪ್ಪ ನಾವೇನು ಮಾಡೋಕ್ಕಾಗಲ್ಲ, ಕೋರ್ಟ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಮೊನ್ನೆ ಹೋಗಿ ಕೋರ್ಟ್ 14/6 ಕೋರ್ಟ್ ಆರ್ಡರ್ ತಗೊಂಡು ಬಂದಿದ್ದೀನಿ. ಡಿಫೆಂಡೆಂಟ್ಸ್ ಯಾರು ಬಂದು ಮಾವಿನಕಾಯಿ ಕೀಳಬಾರ್ದು ಅಂತ ಆರ್ಡರ್ ತಗೊಂಡು ಬಂದಿದ್ದೀನಿ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಒಂದು ಕೋರ್ಟ್ನಲ್ಲಿ ಡಿಗ್ರಿ ಆಗಿದೆ, ಈ ಆರ್ಡರ್ ಆಗಿದೆ, ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದೆ. ಯಾರು ಬರಬಾರ್ದು, ಡಿಫೆಂಡೆಂಟ್ಸು, ಏಜೆಂಟ್ಸು, ಸರ್ವೆಂಟ್ಸು, ಪೊಲೀಸು ಯಾರು ಬರಬಾರ್ದು ಅಂತ ಇದೆ. ಅಷ್ಟಿದ್ದೂ ಬಂದು ಕೋರ್ಟ್ಗೆ ಅಗೇನ್ಸ್ಟ್ ಹೋಗ್ತಾ ಇದ್ದಾರೆ. ಅವರು ಪೊಲೀಸವ್ರಿಗೆ ಹೇಳಿದ್ರೆ ಕಂಟೆಂಪ್ಟ್ ಹಾಕ್ಕೊಳ್ಳಿ ಅಂತಾರೆ. ಕೇಸ್ಗಳು ಹಾಕಿದ್ರೆ ಕೋರ್ಟ್ಗೆ ಬರಲ್ಲ. ಇಲ್ಲಿ ಜಮೀನಿನಲ್ಲಿ ಬಂದು ದೌರ್ಜನ್ಯ ಮಾಡ್ತಾವ್ರೆ. ಇವ್ರಿಗೆ ಕೊಡೋದು, ಹೋದ ವರ್ಷನೂ ಇವ್ರಿಗೆ ಕೊಟ್ಟಿದ್ದೀವಿ, ಇವಾಗೂ ಇವ್ರಿಗೆ ಕೊಟ್ಟಿದ್ದೀವಿ ನಾವು ಫಸಲು. ಇವಾಗ ಬಂದು ಇವ್ರು ಕೀಲ್ ಕೊಡಿ ಅಂದರು. ಆರ್ಡರ್ ಇದಪ್ಪ ನಮ್ಮ ಹತ್ರ, ಬನ್ನಿ ನಾವು ನಿಲ್ಕೊಂತೀವಿ ಅಂತ ಇವ್ರಿಗೆ ಬಂದರು. ಇವ್ರು ಕೂಲಿಯವ್ರಿಗೆ ದೌರ್ಜನ್ಯ ಮಾಡ್ತಾವ್ರೆ. ಇವ್ರು ತೊಗೊಂಡಿದ್ದಾರೆ ನಮ್ಮ ಹತ್ರ. ಹೋದ ವರ್ಷನೂ ಇವರು ತೊಗೊಂಡಿದ್ದಾರೆ, ಮುಂದಿನ ವರ್ಷನೂ ಇವರು ತೊಗೊಂಡಿದ್ದಾರೆ. ನಾವು ಪ್ರತಿ ವರ್ಷ ಇವ್ರಿಗೆ ಕೊಡೋದು. ಹೇಳಿ ಇವ್ರಿಗೆ ಬೇಕಂದ್ರೆ ಹೋದ ವರ್ಷನೂ ಇವ್ರಿಗೆ ಕಿತ್ತಿರೋದು. ಹೋದ ವರ್ಷ ಅದು ಮುಂದಿನ ವರ್ಷ ಎಲ್ಲ ನಾವೇ ಕಿತ್ತಿದ್ದು. ಈ ವರ್ಷ ಕಿತ್ತಕ್ಕೆ ಬಂದರೆ ಇಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಕಿತ್ತಕ್ಕೆ ಬಿಡ್ತಿಲ್ಲ. ಯಾರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ? ಯಾರೋ ಅವರು ಮುರಳಿ ಅಂತಿದ್ದಾರೆ, ಅವ್ರ ಕೆಲಸದವರು ಯಾರೋ 2-3 ಕಳಿಸ್ತಾರೆ, ಕಿತ್ತಕ್ಕೆ ಬಿಡ್ತಿಲ್ಲ. ಮೊನ್ನೆನೂ ಹಂಗೆ ಆಗಿರೋದು. ಮೊನ್ನೆ ಎಲ್ಲ ಕಿತ್ತಕ್ಕೆ ಬಂದರೆ ಎಲ್ಲ ಕಾಯಿಗಳೆಲ್ಲ ಅವರೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಬಂದಿದ ತಕ್ಷಣ ಅವರೇ ಕಾಯಿಗಳು ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಂದು ಊರವರು ಏನಿದೆ ಅದು ಹೇಳಿದ್ರೆ ಅವ್ರಿಗೆ ಬೆದರಿಕೆ ಹಾಕಿ ನೀವು ಬರಬಾರ್ದು ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡಿ ಅವ್ರಿಗೆ ಸ್ಟೇಷನ್ಗೆ ಬನ್ನಿ ಅಂತೇಳಿ ದೌರ್ಜನ್ಯ ಮಾಡ್ತಾರೆ. ಅದು ನೋಡಿ ಊರವರು ಯಾರು ಸೆಂಟ್ರ್ನಲ್ಲಿ ಬರ್ತಾ ಇಲ್ಲ. ನೀವು ಬೇಕಂದ್ರೆ ಊರಿಗೆ ಕೇಳಿ ಯಾರು ಗಿಡ ನಾಟಿ ಮಾಡಿದ್ದಾರೆ, ಯಾರು ಇಷ್ಟು ದಿವಸದಿಂದ ಮಾವಿನಕಾಯಿ ಕಿತ್ತಾ ಇದ್ದಾರೆ ಅಂತ ಎಲ್ಲ ಕೇಳಿ. ಯಾರು ಇಲ್ಲ, ನಾವಿಲ್ಲ ಅಂದರೆ ನಾವು ಬಿಟ್ಕೊಡ್ತೀವಿ, ನಾವೇ ನಾಟಿ ಮಾಡಿರೋದು, ನಮಗೆ ರಿಜಿಸ್ಟರ್ ಆಗಿದೆ, ಇಷ್ಟು ವರ್ಷದಿಂದ ನಾವೇ ಇದ್ದೀವಿ, ಇವಾಗಲೂ ನಾವೇ ಇದ್ದೀವಿ. ಇವಾಗ ಬಂದು 2-3 ತಿಂಗಳು ಮುಂಚೆ ಫೆನ್ಸಿಂಗ್ ಮಾಡಿ ನಮ್ಮ ದಾರಿಗೆ ಅಡ್ಡ ಮಾಡಿಬಿಟ್ಟಿದ್ದಾರೆ. ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ, ಈ ಥರ ಅಡ್ಡ ಮಾಡಿದ್ದಾರೆ ಅಂತ. ತಗ್ಸಿ ಅಂದರೆ ಕೋರ್ಟಿಂದ ಆರ್ಡರ್ ತೊಗೊಂಡು ಬನ್ನಿ ಅಂದರು. ಆರ್ಡರ್ ತೊಗೊಂಡು ಬಂದಿದ್ದೀನಿ. ಡಿಫೆಂಡೆಂಟ್ಸ್ ಯಾರೋ ಬಂದು ಮಾವಿನಕಾಯಿ ಕೀಳಬಾರ್ದು ಅಂತ. ಇವಾಗ ನಾವು ಬಂದು ನಮ್ಮ ಗಿಡನಲ್ಲಿ ಕೀಳಿದ್ರೆ ನಾವು ತೊಗೊಂಡಿದ್ದೀವಿ ಬಂದು ಅಡ್ಡ ಹಾಕ್ತಾ ಇದ್ದಾರೆ. ಊರವರು ಯಾರಿಗೂ ಬರ್ತಾ ಇಲ್ಲ. ಇವಾಗ ಮೊನ್ನೆನೂ ನಾವು ಕಿಲೋ ಬರುವಾಗ ಊರವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ವೀರ ಮಾಡೋದು ಅಂತೇಳಿ ಊರವ್ರಿಗೆ ಬೆದರಿಕೆ ಹಾಕ್ತಾರೆ. ಅದಕ್ಕೆ ಊರವರು ಬರಲ್ಲ.